ಬೆಂಗಳೂರಿನಲ್ಲಿ ಇರುವಂತಹ ಸ್ಟಾರ್ ಹೋಟೆಲ್ಗಳಲ್ಲಿ ಯಾವ ರೀತಿಯಾದಂತಹ ಕಳಪೆ ಆಹಾರಗಳನ್ನು ನೀಡ್ತಾ ಇದ್ದಾರೆ ಅನ್ನೋದಕ್ಕೆ ಅಧಿಕಾರಿಗಳು ಒಂದೊಂದೇ ಚಿತ್ರಣವನ್ನ ಬಯಲಿಗೆಳೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನ್ ತಿಂತಾ ಇದ್ದೀವಿ ನಾವು ಆಹಾರನ ಅನ್ನೋದನ್ನ ಬಯಲಿಗೆಳಿತಾ ಇದ್ದಾರೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಸ್ಟಾರ್ ಹೋಟೆಲ್ಗಳಿಗೆ ಬಿಗ್ ಶಾಕ್. ಇದು ಹೋಟೆಲ್ಗಳಿಗೆ ಬಿಗ್ ಶಾಕ್ ಅಲ್ಲ, ನಮ್ಮಂತ ಜನಸಾಮಾನ್ಯರಿಗೆ ಬಿಗ್ ಶಾಕ್ ಇದು. ಇವತ್ತು ಹಲವು ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ರೇಡ್ ಅನ್ನ ಮಾಡ್ತಾ ಇದ್ದಾರೆ. ಹೋಟೆಲ್ಗಳ ಕಳಪೆ ಆಹಾರದಿಂದ ಗ್ರಾಹಕರು ಶಾಕಿಗೊಳಗಾಗಿದ್ದಾರೆ. ಹೋಟೆಲ್ಗಳ ಬಳಿಕ ಆನ್ಲೈನ್ ಫುಡ್ ಡೆಲಿವರಿ ಮಾಡ್ತಾರಲ್ಲ, ಅದ್ರ ಮೇಲೂ ಕೂಡ ಇದೀಗ ಕಣ್ಣನ್ನ ಇಡ್ತಾ ಇದ್ದಾರೆ ಅಧಿಕಾರಿಗಳು. ಅಧಿಕಾರಿಗಳಿಂದ ಆಹಾರ ಗುಣಮಟ್ಟ ಸ್ವಚ್ಛತೆ ಬಗ್ಗೆ ಪರಿಶೀಲನೆಯನ್ನ ನಡೆಸುವಂತಹ ಕೆಲಸಗಳಾಗ್ತಾ ಇದೆ. ಆಹಾರ ಸಾಮಗ್ರಿಗಳ ಸ್ಯಾಂಪಲ್ ಅನ್ನ ಪರಿಶೀಲಿಸ್ತಾ ಇದ್ದಾರೆ ಅಧಿಕಾರಿಗಳು. ಡೆಲಿವರಿ ಆಗುವಂತಹ ಆಹಾರದ ಕ್ವಾಲಿಟಿ ಏನಿದೆ, ಆ ಪ್ಯಾಕಿಂಗ್ ಯಾವ ರೀತಿಯಾಗಿ ಮಾಡಲಾಗ್ತಾ ಇದೆ ಅನ್ನೋದರ ಮೇಲೆ ನಿಗಾ ಹರಿಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳಲ್ಲಿ ಯಾವ ರೀತಿಯಾಗಿ ಆಹಾರವನ್ನು ನೀಡ್ತಾ ಇದ್ರು, ಕೊಳೆತ ಆಹಾರ, ಎಕ್ಸ್ಪೈರಿ ಆಗಿರುವಂತಹ ಆಹಾರ, ಮತ್ತೆ ಈ ಮಾಂಸಗಳನ್ನ, ಚಿಕನ್ ಆಗಿರಬಹುದು, ಮಟನ್ ಆಗಿರಬಹುದು, ಮೀನಾಗಿರಬಹುದು, ಈ ಮಾಂಸವನ್ನ ಇಡುವಂತಹ ಫ್ರೀಜರ್ ಆಗಿರಬಹುದು, ಆ ಫ್ರೀಜರ್ನ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡದೆ ಕೊಳೆತ ಆಹಾರವನ್ನ ನೀಡ್ತಾ ಇದ್ರು ಗ್ರಾಹಕರಿಗೆ. ಅದನ್ನ ಬಯಲಿಗೆಳೆದಿದ್ದು ಆಯ್ತು. ಇವತ್ತು ಹಲವು ಆನ್ಲೈನ್ ಡೆಲಿವರಿ ಮಾಡ್ತಾರಲ್ಲ, ಅಂತಹ ಹೋಟೆಲ್ಗಳ ಮೇಲೆ ದಾಳಿ ಆಗ್ತಾ ಇದೆ. ಅಲ್ಲಿ ಯಾವ ರೀತಿಯಾದಂತಹ ಆಹಾರವನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ರೇಡ್ ಮಾಡಿ. ಹೋಟೆಲ್ಗಳ ಕಳಪೆ ಆಹಾರದಿಂದ ಗ್ರಾಹಕರು ಶಾಕಿಗೊಳಗಾಗಿದ್ದಾರೆ. 5 ಸ್ಟಾರ್ 3 ಸ್ಟಾರ್ ದೊಡ್ಡ ದೊಡ್ಡ ಹೋಟೆಲ್ಗಳ ಕತೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಬಯಲು ಮಾಡಿದ್ದಾರೆ ಅಧಿಕಾರಿಗಳು. ಕೆಲವೊಂದಿಷ್ಟು ಹೋಟೆಲ್ಗಳಿಗೆ ನೋಟಿಸ್ ಕೊಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಆದರೆ ನೋಟಿಸ್ ಕೊಟ್ಟರೆ ಪ್ರಯೋಜನ ಇಲ್ಲ. ಅಂತಹ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳನ್ನು ನಂಬ್ಕೊಂಡು ಹೋಗ್ತಾರಲ್ಲ ಗ್ರಾಹಕರಿಗೆ, ಮಹಾ ಮೋಸ ಆಗ್ತಾ ಇದೆ. ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ. ಬೇರೆ ಬೇರೆ ಆಹಾರದಲ್ಲಿ ಏನೇನೋ ಮಿಕ್ಸ್ ಮಾಡ್ತಾ ಇದ್ದಾರೆ. ಮತ್ತು ಈ ಮಿಕ್ಸ್ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ಬೇರೆ ಬೇರೆ ಕಾಯಿಲೆಗಳಿಂದ ಬಳಲುವಂತಹ ಒಂದಷ್ಟು ಪ್ರಕರಣಗಳು ಕೂಡ ಆಗಿದೆ. ಆದರೆ 5 ಸ್ಟಾರ್ ಅಲ್ಲಲ್ವಾ ನಾವು ತಿಂದಿದ್ದು ಏನಾಗಿಲ್ಲ ಅಂತ ಹೇಳಿ ಉಡಾಫೆ ಮಾಡಿಬಿಡ್ತೀವಿ ನಾವು ಗ್ರಾಹಕರುಗಳು. ಹಾಗಾಗಿ ಈಗ ಮನೆ ಮನೆಗೂ ಡೆಲಿವರಿ ಮಾಡ್ತಾರಲ್ಲ, ಆ ಆಹಾರ ಹೇಗಿರುತ್ತೆ, ಚೆನ್ನಾಗಿದೆಯಾ ಕ್ವಾಲಿಟಿ, ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರಾ, ಯಾವ ರೀತಿಯಾದಂತಹ ಪ್ಯಾಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಗ್ರಾಹಕರುಗಳಿಗೆ. ಕೆಲವೊಂದಿಷ್ಟು ಗ್ರಾಹಕರುಗಳು ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಒಳ್ಳೊಳ್ಳೆ ಆಹಾರವನ್ನು ತಯಾರಿ ಮಾಡಿರ್ತಾರೆ ಆನ್ಲೈನ್ನಲ್ಲಿ ಅಂತ ಹೇಳಿ ಹೋಟೆಲ್ಗಳ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಾರೆ. ಅಂತಹ ಹೋಟೆಲ್ಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಪ್ಯಾಕಿಂಗ್ ಇಟ್ ಶುಡ್ ಬಿ ಅ ಗುಡ್ ಅಲ್ವಾ? ಸೊ ಹಾಗಾಗಿ ಅದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಆಗ್ತಾ ಇದೆ.